ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸ್ಟೈಲಿಶ್ ಅಂಬಿ. ಇವತ್ತು ನಾನು ಮಾಡಕ್ ಬಂದಿದ್ದೀನಿ ಕೃಷಿ ಬಗ್ಗೆ ವಿಡಿಯೋ. ಬನ್ನಿ ಏನೇನಿದೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾವು ಹಲಸಿನ ಹಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ. ಇದು ನಮ್ಮ ಕಸಿ ಹಲಸಿನ ಹಣ್ಣು. ಇದು ಕೇವಲ 6 ತಿಂಗಳಲ್ಲಿ ಇದರಲ್ಲಿ ಹಲಸಿನ ಹಣ್ಣಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಆದ್ರೆ ಇದು ನಮಗೆ ಪಲ್ಯ ಮಾಡಬಹುದು. ಇದರ ಬೀಜವನ್ನು ಒಣಗಿಸಿ ಪದಾರ್ಥಕ್ಕೆ ಹಾಕ್ಲಿಕ್ಕೆ ಆಗ್ತದೆ. ಮತ್ತೆ ಇದು ಒಳ್ಳೆಯ ಟೇಸ್ಟಿಂಗ್ ಹಲಸಿನಕಾಯಿ ಆಗಿರುತ್ತದೆ. ನಾವೀಗ ನೆಕ್ಸ್ಟ್ ತಿಳ್ಕೊಳ್ಳೋಣ ನೇರಳೆ ಬಗ್ಗೆ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಬ್ಲ್ಯಾಕ್ ಬೆರಿ ಅಂತ ಹೇಳ್ತಾರೆ. ಬನ್ನಿ ನೇರಳೆ ಬಗ್ಗೆ ತಿಳ್ಕೊಳ್ಳೋಣ. ಇದು ಶುಗರ್ ಕಾಯಿಲೆಯವರಿಗೆ ಒಳ್ಳೆಯ ಒಂದು ಮದ್ದಿನ ತರ ಕೆಲಸ ಮಾಡ್ತದೆ. ಜಂಬು ನೇರಳೆ ಹಣ್ಣು ಇದನ್ನು ನಾವು ಸಹ ಎಲ್ಲರೂ ಮನೆಯಲ್ಲಿ ಬೆಳೆಸಬಹುದು. ಇದರ ಬೀಜವನ್ನು ಸಹ ಗುದ್ದಿ ಮೆಡಿಸಿನ್ಗೆ ಹೋಗ್ತದೆ ಇದು. ನಾವು ನೆಕ್ಸ್ಟ್ ನೋಡ್ತಾ ಇದ್ದೀವಿ ವೀಳ್ಯದೆಲೆ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಂಡು ಬರೋಣ. ವೀಳ್ಯದೆಲೆ ಇದು ಎಲ್ಲರೂ ಯೂಸ್ ಮಾಡುವಂತಹ ವಸ್ತು. ಪಾನ್ ಮಸಾಲ ಅಥವಾ ಇನ್ನಿತರ ವಸ್ತುಗಳಿಗೆ ಇದನ್ನು ಯೂಸ್ ಮಾಡಬಹುದು. ಇದನ್ನು ಸಹ ಮೆಡಿಸಿನ್ಗೆ ಯೂಸ್ ಮಾಡ್ತಾರೆ. ಇದನ್ನು ಎಲ್ಲರ ಮನೆಯಲ್ಲೂ ಸಣ್ಣ ಜಾಗದಲ್ಲೂ ಸಹ ಬೆಳೆಸಲಿಕ್ಕೆ ಆಗ್ತದೆ. ಇದು ಇನ್ನೂ ಬೇಕಂದ್ರೆ ವಿಷ್ಣುವರ್ಧನ್ ಫಿಲ್ಮ್ ಅಲ್ಲಿ ಇದೆ ವೀಳ್ಯದೆಲೆ ಅಂತ ಸಾಂಗ್. ನೋಡ್ಕೊಂಡು ಬನ್ನಿ ಬೇಕಾದ್ರೆ. ಇದರ ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಮೈಸೂರು ವೀಳ್ಯದೆಲೆ ನಾವು ನೆಕ್ಸ್ಟ್ ನೋಡ್ತಾ ಇದ್ವಿ ಲಕ್ಷ್ಮಣ ಫಲ ಗಿಡ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಲಕ್ಷ್ಮಣ ಫಲ. ಇದು ಕ್ಯಾನ್ಸರ್ ಕಾಯಿಲೆಯವರಿಗೆ ಇದರ ಹಣ್ಣನ್ನು ಸೇವಿಸುವುದರಿಂದ ತುಂಬಾ ಪ್ರಯೋಜನಕಾರಿಯಾಗಿದೆ. ಮೆಡಿಸಿನ್ಗಿಂತ ಇದು ಹೆಚ್ಚು ಪ್ರಯೋಜನಕಾರಿ. ನಾವು ನೆಕ್ಸ್ಟ್ ತಿಳ್ಕೊಳ್ತಿದ್ದೀವಿ ಅರಿಶಿನದ ಬಗ್ಗೆ. ಇದು ಅರಸಿನದ ಗಿಡ. ಇದರ ಅಡಿಯಲ್ಲಿ, ಮಣ್ಣಿನ ಅಡಿಯಲ್ಲಿ ಅರಸಿನ ಇರ್ತದೆ. ಇದನ್ನು ನಾವು ಕಡುಬು ಮಾಡುವಾಗ ಇದರ ಎಲೆಯಿಂದ ಹಾಕಿ ಒಳಗೆ ಸ್ಟೀಮ್ ಮಾಡಬಹುದು. ಮತ್ತು ಇದು ಆಗ ಅದರ ಸ್ವಾದ ಸಿಗ್ತದೆ. ಮತ್ತು ಇದರ ಕೆಲವು ಮದ್ದಿಗೂ ಸಹ ಇದು ಯೂಸಿಗೆ ಬರ್ತದೆ. ಇದರ ಎಲೆಗೆ ನಾವು ಬೂದಿ ಹಾಕಿದ್ದೇವೆ. ಏಕೆಂದ್ರೆ ಇದಕ್ಕೆ ಹುಳ ಹಿಡಿತದ, ಅದಕ್ಕೋಸ್ಕರ ಇದಕ್ಕೆ ಬೂದಿಯನ್ನು ಹಾಕಿದ್ದೇವೆ. ಈ ಅರಿಶಿನವನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಎಲ್ಲರಿಗೂ ಗೊತ್ತಿರೋದು ತಾಳಿ ಕಟ್ಟುವಾಗ. ನೋಡಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಯಶ್ ಅವ್ರು ಹೆಂಗ್ ತಾಳಿ ಕಟ್ತಾರೆ ಅಂತ. ತಾಳಿ ಕಟ್ಟೇ ಬಿಟ್ನಾ ನಾವಿವಾಗ ತಿಳ್ಕೊಳ್ತಿದ್ದೀವಿ ಪೈನಾಪಲ್ ಬಗ್ಗೆ. ಇದು ಅನನಾಸು, ಕಸಿ ಅನನಾಸು. ಇದನ್ನು ನಾವು ಜ್ಯೂಸ್ ಮಾಡಿ ಸಹ ಕುಡಿಬಹುದು, ಇದರ ಹಣ್ಣಿನದ್ದು. ಮತ್ತೆ ಇದು ಪದಾರ್ಥಕ್ಕೆ ಸಹ ಆಗ್ತದೆ. ಮತ್ತೆ ಪೈನಾಪಲ್ಗಳು ಮತ್ತೆ ಪೈನಾಪಲ್ ಹಣ್ಣು ಇತರ ಪ್ರಯೋಜನಕ್ಕೆ, ಕೆಲವು ಮೆಡಿಸಿನ್ಗಳಿಗೂ ಯೂಸ್ ಆಗ್ತದೆ. ನಾವೀಗ ನೆಕ್ಸ್ಟ್ ನೋಡ್ತಾ ಇದ್ದೀವಿ ಸೀತಾಫಲ ಗಿಡವನ್ನ. ಬನ್ನಿ ಇದರ ಪ್ರಯೋಜನಗಳು ಏನಂತ ತಿಳ್ಕೊಳ್ಳೋಣ. ಸೀತಾಫಲ ಹಣ್ಣು ಇದು ಒಳಗೆ ವೈಟ್ ಇದ್ದಾಗಿ ಇರ್ತದೆ. ಅದರದ್ದು ಹಣ್ಣಿನಿಂದ ಒಳಗೆ ನಮ್ಮ ದೇಹದಲ್ಲಿ ತುಂಬಾ ದೇಹಕ್ಕೆ ಒಳ್ಳೆ ಗುಣಮಟ್ಟದ ಹಣ್ಣು ಇದು. ಇದನ್ನು ಸೇವಿಸಬಹುದು. ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ, ಇದರಲ್ಲಿ ಯಾವ ಕಾಯಿಲೆಯವರೆಗೂ ಇದನ್ನು ಸೇವಿಸಿದ್ರೆ, ಶುಗರ್ ಕಾಯಿಲೆಯವರೆಗೂ ಸೇವಿಸಿದ್ರೆ ಏನು ಉತ್ತಮ, ಏನು ಪ್ರಯೋಜನ, ಇದರಲ್ಲಿ ಹಾನಿ ಇಲ್ಲ. ನಾವಿವಾಗ ನೋಡ್ತಿರೋದು ಮೆಹಂದಿ ಸೊಪ್ಪು. ಇದನ್ನ ಬರೀ ಎಲ್ರು ಕೈಗೆ ಹಾಕೊಳ್ತಾರೆ, ಜಾಸ್ತಿ ಯಾರು ನೋಡಿರಲ್ಲ ಗಿಡ. ಬನ್ನಿ ಇದ್ರ ಪ್ರಯೋಜನಗಳು ಏನಂತ ತಿಳ್ಕೊಂಡ್ ಬರೋಣ. ಇದಕ್ಕೆ ಮೆಹಂದಿ ಸೊಪ್ಪು ಅಂತ ಹೇಳ್ತಾರೆ, ಕನ್ನಡದಲ್ಲಿ ಮದರಂಗಿ ಸೊಪ್ಪು. ಇದು ನಮ್ಮ ಮದುವೆ ಟೈಮಿಗೆಲ್ಲ ಕೈಗೆ ಹಚ್ಚಿಕೊಳ್ಳಲಿಕ್ಕೆ ಇದನ್ನು ಯೂಸ್ ಮಾಡ್ತಿದ್ದಾರೆ. ಮತ್ತು ಕೆಲವು ಮದ್ದಿಗೂ ಇದು ಯೂಸ್ ಆಗ್ತದೆ. ಮತ್ತು ಇದನ್ನು ಸಾಧಾರಣ ಎಲ್ಲರ ಮನೆಯಲ್ಲೂ ಸಹ ಬೆಳೆಸಬಹುದು, ಹೆಚ್ಚು ಜಾಗ ಬೇಡ. ಇದು ಮಾವಿನಕಾಯಿ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಇದ್ರ ಹೆಸರು ಬಂದ್ಬಿಟ್ಟು ಅಂಬೆಡೆಕಾಯಿ ಅಂತ. ಬನ್ನಿ ಇದನ್ನ ಯಾವ್ದಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳ್ಕೊಂಡ್ ಬರೋಣ.
ಅಂಬಳೆಕಾಯಿಯನ್ನು ನೀರಿನಲ್ಲಿ ಹಾಕಿ ಮಳೆಗಾಲಕ್ಕೆ ನಾವು ಅದನ್ನು ಪದಾರ್ಥ ಚಟ್ನಿ ಮಾಡಬಹುದು. ನಾವಿವಾಗ ನೋಡ್ತಾ ಇದೀವಿ ಗೇರು ಬೀಜ ಮರ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಂಡ್ ಬರೋಣ. ಗೇರು ಬೀಜ ಇದು ಕಸಿ ಗೇರು ಬೀಜ. ಇದು ಹೆಚ್ಚು ಮೇಲೆ ಹೋಗುದಿಲ್ಲ, ನೆಲದಲ್ಲೇ ಇರ್ತದೆ. ನೆಲದಲ್ಲೇ ಗೇರು ಬೀಜ ನಿಮಗೆ ಕೈಗೆ ಸಿಗ್ಬೋದು. ಇದರಲ್ಲಿ ತುಂಬಾ ನಮಗೆ ಇದರ ಎಲೆಗಳನ್ನು ಒಣಗಿದ ನಂತರ ನಾವು ಒಲೆ ಮಾಡಿ ಯೂಸ್ ಮಾಡ್ತೇವೆ. ಮತ್ತೆ ಇದರ ಕಟ್ಟಿಗೆ ಸಹ ನಮಗೆ ಯೂಸ್ ಬರ್ತದೆ. ಇದರಲ್ಲಿ 6 ತಿಂಗಳಿಗೆ ಆದ ನಂತರ ನೆಟ್ಟು 6 ತಿಂಗಳಿಗೆ ನಿಮಗೆ ಫಲ ಕೊಡ್ತದೆ ಅದು. ಹಾಗೆ ನೀವು ಬೇರೆ ಕಾಟು ನಟ್ರೆ ಅದಕ್ಕೆ 3 ವರ್ಷ 4 ವರ್ಷ ತನಕ ತಾಗ್ತದೆ. ಆದರೆ ಇದು 6 ತಿಂಗಳ ಒಳಗೆ ನಿಮಗೆ ಫಲ ನೀಡುತ್ತದೆ. ಆದರೆ ಇದರ ಗೇರು ಬೀಜಕ್ಕೆ ಕಾಸ್ಟ್ಲಿ ಉಂಟು. ಗೇರು ಬೀಜವನ್ನು ನಾವು ಯಾವಾಗಲೂ ಅದನ್ನು ಮಾರ್ಬೋದು. ಕೆಜಿಗೆ 100 ರೂಪಾಯಿ, 120, 130 ತನಕ ನಮಗೆ ಕೆಜಿ ಸಿಗ್ತದೆ. ಇದರಲ್ಲಿ ಈಗ ಸೀಸನ್ ಆಗಲ್ಲದ್ರಿಂದ ಈಗ ಇಲ್ಲ ಗೇರು ಬೀಜ. ಹೀಗೆ ತುಂಬಾ ಫಲಕಾರಿ ಉಪಯೋಗಗಳು ಉಂಟು ಇದರಲ್ಲಿ. ನಾವಿವಾಗ ನೋಡ್ತಾ ಇದ್ದೀವಿ ವಿಟಮಿನ್ ಸೊಪ್ಪು. ಬನ್ನಿ ಇದ್ರ ಬಗ್ಗೆ ತಿಳ್ಕೊಂಡ್ ಬರೋಣ. ಇದು ವಿಟಮಿನ್ ಸೊಪ್ಪು. ಇದನ್ನು ನಾವು ಚಟ್ನಿ ಮಾಡಲಿಕ್ಕೆ ಇದರ ಎಲೆಗಳನ್ನು ತೆಗೆದು ಚಟ್ನಿ ಮಾಡಬಹುದು. ಮತ್ತೆ ಇದರ ಸೊಪ್ಪಿನ ಪಲ್ಯ ಸಹ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಇದರ ಕೆಲವು ಮೆಡಿಸಿನ್ಗೂ ಇದು ಯೂಸ್ಗೆ ಬರ್ತದೆ. ನಾವಿವಾಗ ನೋಡ್ತಾ ಇದೀವಿ ಅಡಿಕೆ ಗಿಡ ಬಗ್ಗೆ. ಇದು ತುಂಬಾ ಉದ್ದ ಆಗಿ ಮರ ಆಗ್ತದೆ ಆಮೇಲೆ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಂಡ್ ಬರೋಣ. ಇದು ಕಸಿ ಅಡಿಕೆ. ಇದರಲ್ಲಿ ಇನ್ನು ಈಗ ಇದು ನಟ್ಟು 3 ತಿಂಗಳಾಗಿದಷ್ಟೇ. ಇನ್ನು ಇದರಲ್ಲಿ 1-1.5 ವರ್ಷ ಒಳಗೆ ಫಲ ಬರ್ತದೆ. ಮತ್ತೆ ಇದರ ಹೂವನ್ನು ಹಿಂಗಾರಕ್ಕೆ ಅಥವಾ ದೇವರಿಗೆ ಯೂಸ್ ಮಾಡ್ಬೋದು. ಹಿಂಗಾರ ನಾಗದೇವರಿಗೆ ತುಂಬಾ ಇಷ್ಟವಾದ ಹೂ ಅದು. ಅದನ್ನು ಸಹ ಯೂಸ್ ಮಾಡ್ಬೋದು. ಹಾಗೆ ಇದರಲ್ಲಿ ಅಡಿಕೆ ಮಾಡಿದರೆ ತುಂಬಾ ಕಾಸ್ಟ್ಲಿ ವಸ್ತು ಅದು. ಅದರಲ್ಲಿ ತುಂಬಾ ಹಣ ಗಳಿಸಬಹುದು. ನಾವಿವಾಗ ನೋಡ್ತಾ ಇದೀವಿ ಸುವರ್ಣ ಗೆಡ್ಡೆ. ಇದನ್ನ ಪಲ್ಯಗಳಿಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಂಡ್ ಬರೋಣ. ಅವರು ಹೇಳಿದಾಗೆ ಇದರಲ್ಲಿ ಪಲ್ಯಕ್ಕೆ ಇದು ಒಳ್ಳೆ ಗುಣಮಟ್ಟದ ಹಣ್ಣು ಗೆಡ್ಡೆ ಆಗಿರ್ತದೆ ತರಕಾರಿಗಳಲ್ಲಿ. ಆದರೆ ಇದನ್ನು ಸೇವಿಸೋದ್ರಿಂದ ಈ ಮೈಯಲ್ಲಿ ಗಾಯಗಳಿದ್ದರೆ ಇದನ್ನು ಸೇವಿಸಿದ ನಂತರ ಬೇಗ ಗುಣ ಆಗ್ತದೆ. ಸುವರ್ಣಗಡ್ಡೆ. ನಾವಿವಾಗ ನೋಡ್ತಾ ಇದೀವಿ ಪಪ್ಪಾಯಿ ಗಿಡ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಂಡ್ ಬರೋಣ. ಇದು ಪಪ್ಪಾಳೆ ಹಣ್ಣಿನ ಗಿಡ. ಇದನ್ನು ನಾವು ಹಣ್ಣಾದ್ರೆ ಅದನ್ನು ಪಪ್ಪಾಯಿಯಾಗಿ ಯೂಸ್ ಮಾಡಿ ಹಣ್ಣು ತಿನ್ಬೋದು. ಮತ್ತೆ ಇದು ಪಲ್ಯಕ್ಕೆ ಸಹ ಯೂಸ್ ಆಗ್ತದೆ. ಇದು ಮರ ಹೆಚ್ಚು ದಿನ ಬಾಳಿಕೆ ಬರುವುದಿಲ್ಲ. 2-3 ವರ್ಷದಲ್ಲಿ ಬಿದ್ದು ಹೋಗ್ತದೆ ಗಾಳಿಯಲ್ಲಿ. ಅದು ಮೃದು ಸ್ವಭಾವದ ಗಿಡ. ನಾವಿವಾಗ ನೋಡ್ತಾ ಇದೀವಿ ಆಡ್ಸೋಕೆ ಗಿಡ. ಬನ್ನಿ ಇದ್ರ ಉಪಯೋಗ ಏನಂತ ತಿಳ್ಕೊಂಡ್ ಬರೋಣ. ಇದು ಆಡ್ಸೋಕೆ ಗಿಡ. ಇದು ಮೆಡಿಸಿನ್ ದರಕ್ಕೆ ಮಾತ್ರ ಯೂಸ್ ಆಗುದು. ಇದರ ಎಲೆಯಿಂದ ಇದನ್ನು ಯೂಸ್ ಮಾಡಬಹುದು. ಎಲೆಯನ್ನು ಜಜ್ಜಿ ಇದರಲ್ಲಿ ಯೂಸ್ ಮಾಡ್ತಾರೆ. ಎಲೆಯನ್ನು ಜಜ್ಜಿ ಇದರ ರಸ ತೆಗೆದು ರಸದಲ್ಲಿ ಇದು ತುಂಬಾ ಕಾಯಿಲೆಗಳಿಗೆ ಯೂಸ್ ಆಗ್ತದೆ. ನಾವಿವಾಗ ನೋಡ್ತಾ ಇದೀವಿ ಕೆಸೆ ಎಲೆ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಂಡ್ ಬರೋಣ. ಇದು ಕೆಸ ಎಲೆ ಅಂತ ಹೇಳ್ತಾರೆ, ತುಳುವಿನಲ್ಲಿ ತೇವ ಅಂತ ಹೇಳ್ತಾರೆ. ಇದು ಇದರಲ್ಲಿ ಪತ್ರೊಡೆ ಮಾಡಬಹುದು. ಹಾಗೂ ಇದರ ಚಟ್ನಿ ಅಂಬಡೆ ಒಟ್ಟಿಗೆ ಭಾರಿ ಒಳ್ಳೆ ಟೇಸ್ಟಿಂಗ್ ಚಟ್ನಿ ಆಗ್ತದೆ. ಇದು ಯಾವ ಜಾಗದಲ್ಲೂ ಇದನ್ನು ಬೆಳಿಬಹುದು. ನಾವಿವಾಗ ನೋಡ್ತಾ ಇದೀವಿ ಆಲೂವೆರೆ ಗಿಡ. ನೀವು ಇದನ್ನ ನೋಡಿರ್ಬೋದು, ತುಂಬಾ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿರ್ತೀರ. ಇದನ್ನ ಮುಖಕ್ಕೆ ಹಾಕೊಳ್ಳೋದ್ರಿಂದ ತುಂಬಾ ಮುಖ ಸ್ಮೂತ್ ಆಗುತ್ತೆ. ಮತ್ತೆ ಇದರಿಂದ ಹಲವಾರು ಸೋಪು, ಶಾಂಪು ಕೆಲವೆಲ್ಲ ಇದರಲ್ಲಿ ಮಾಡ್ತಾರೆ. ನಾವಿವಾಗ ನೋಡ್ತಾ ಇದೀವಿ ಸಾಂಬಾರ್ ಬಳ್ಳಿ. ಬನ್ನಿ ಇದರ ಉಪಯೋಗದ ಬಗ್ಗೆ ತಿಳ್ಕೊಂಡ್ ಬರೋಣ. ಇದು ಸಣ್ಣ ಮಕ್ಕಳಿಗೆ ಜ್ವರ, ಶೀತ ಮತ್ತು ಇತರ ನೋವುಗಳಿಗೆ ಇದನ್ನು ಯೂಸ್ ಮಾಡಿ ಅದರ ರಸವನ್ನು ಹಚ್ತಾರೆ. ಹಾಗೂ ಇದು ತುಂಬಾ ಮೆಡಿಸಿನ್ಗೆ ಯೂಸ್ ಬರುವಂತ ಸೊಪ್ಪು ಆಗಿದೆ. ನಾವಿವಾಗ ನೋಡ್ತಾ ಇದೀವಿ ಕರಿಬೇವಿನ ಗಿಡ. ಬನ್ನಿ ಇದರ ಪ್ರಯೋಜನ ತಿಳ್ಕೊಂಡ್ ಬರೋಣ. ಇದು ಕರಿಬೇವಿನ ಗಿಡ. ಇದನ್ನು ನಾವು ಮುಖ್ಯವಾಗಿ ಎಲ್ಲರ ಮನೆಯಲ್ಲೂ ಒಗ್ಗರಣೆ ಹಾಕಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಮತ್ತೆ ನಾವು ಇದರ ಎಣ್ಣೆಯನ್ನು ಸಹ ಮಾಡಿ ಇದರ ಎಣ್ಣೆ ಸಹ ಯೂಸ್ ಆಗ್ತದೆ. ಇದು ಎಲ್ಲರ ಮನೆಗೆ ಯೂಸ್ ಆಗುವಂತ ವಸ್ತು. ನಾವಿವಾಗ ನೋಡ್ತಾ ಇದೀವಿ ಕರಿಮೆಣಸಿನ ಬಳ್ಳಿ. ಬನ್ನಿ ಇದ್ರ ಬಗ್ಗೆ ಏನೇನಾಗುತ್ತೆ ಅಂತ ತಿಳ್ಕೊಂಡ್ ಬರೋಣ. ಇದು ಕರಿಮೆಣಸು. ಇದು ಸೀಸನ್ ನಲ್ಲಿ ವರ್ಷಕ್ಕೆ ಒಂದೇ ಸಲ ಆಗೋದು. ಇದು ತುಂಬಾ ಬೆಲೆ ಬಾಳುವಂತ ವಸ್ತು. ಇದನ್ನು ನಾವು ಪದಾರ್ಥಕ್ಕೆ ಯೂಸ್ ಮಾಡಬಹುದು. ಅದರ ಪೌಡರ್ ಅನ್ನು ಅನೇಕ
ವಸ್ತುಗಳಿಗೆ ಯೂಸ್ ಮಾಡ್ತಾರೆ. ಮಾತ್ರ ಅದು ತುಂಬಾ ಬೆಲೆ ಬಾಳುವಂತ ವಸ್ತು ಆಗಿದೆ. ಇದನ್ನು ನಾವು ಮರಕ್ಕೆ ಸಾಧಾರಣ ಮರ ಯಾವುದಾದ್ರೂ ಮರ ಇದ್ರೆ ಅದನ್ನು ಅಲ್ಲಿಗೆ ಅದಕ್ಕೆ ಬಿಟ್ಟು ನಾವು ಪ್ರಯೋಜನ ಪಡಿಬಹುದು. ಇದು ಕೆಜಿಗೆ ಅದರಲ್ಲಿ ಸೀಸನ್ ನಲ್ಲಿ ಕೆಜಿಗೆ 800 ರೂಪಾಯಿ ತನಕ ಇದು ಕೆಜಿಗೆ ಇರ್ತದೆ. ನಾವಿವಾಗ ನೋಡ್ತಾ ಇದೀವಿ ಅಮೃತ ಬಳ್ಳಿ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಂಡ್ ಬರೋಣ. ಇದು ಅಮೃತ ಬಳ್ಳಿ. ಇದು ಬಳ್ಳಿಯ ರೂಪದಲ್ಲಿ ನಾವು ಇದನ್ನು ಬಿಡುತ್ತೇವೆ. ಇದನ್ನು ಡೆಂಗು ಮತ್ತು ಇನ್ನಿತರ ಕಾಯಿಲೆಗಳ ಕೊರೋನಾ ಟೈಮಿಗೆ ನಮಗೆ ತುಂಬಾ ಇದು ಪ್ರಯೋಜನಕ್ಕೆ ಬಂದಿದೆ. ನಾವು ದಿನ ಇದನ್ನು ಕಷಾಯ ಮಾಡಿ ಕುಡಿದು ಕೊರೋನಾ ಓಡಿಸಿ ಬಿಟ್ಟಿದ್ದೇವೆ. ನಾವಿವಾಗ ನೋಡ್ತಾ ಇದೀವಿ ಜೀಗುಜ್ಜ. ಇದು ಕರಾವಳಿಯಲ್ಲಿ ಮಾತ್ರ ಬೆಳೆಯುತ್ತದೆ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಂಡ್ ಬರೋಣ. ಇದು ಕರಾವಳಿಯಲ್ಲಿ ಜೀಗುಜ್ಜ. ಇದಕ್ಕೆ ದಿವ್ಯ ಹಲಸು ಅಂತ ಹೇಳ್ತಾರೆ, ಬೇರು ಹಲಸು ಅಂತ ಹೇಳ್ತಾರೆ. ಇದು ನಮ್ಮ ಇದನ್ನ ನಾವು ತಿಂಡಿ ಮಾಡುವಾಗ ಪೋಡಿಯ ಐಟಮ್ ಅಂತ ಮಾಡಿ ತಿನ್ಬೋದು. ಮತ್ತೆ ಇದರಿಂದ ಅದರ ಪಲ್ಯ ಸಹ ಮಾಡಿ ತಿನ್ಲಿಕ್ಕೆ ಆಗ್ತದೆ. ಮತ್ತೆ ಹಲವಾರು ಇದರಲ್ಲಿ ಒಂದೆರಡು ಕಾಯಿಲೆಗೆ ಸಹ ಇದು ಉಪಯುಕ್ತವಾಗಿ ಆಗ್ತದೆ. ನಾವಿವಾಗ ನೋಡ್ತಾ ಇದೀವಿ ಸಕ್ಕರೆ ಗಂಜಿ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಂಡ್ ಬರೋಣ. ಇದು ಸಕ್ಕರೆ ಗಂಜು. ಇದು ಮರ ಇದು ಆಕ್ಚುಲಿ ಕಸಿ ಮಾಡಿದ್ದು ನಾವು. ಇದು ಮರ ಆಗಿದೆ ಈಗ. ಅದು ತುಂಬಾ ಸಕ್ಕರೆ ಗಂಜಿ ಆಗ್ತದೆ ಅದರಲ್ಲಿ. ಅದು ಶುಗರ್ ಕಾಯಿಲೆಯವರಿಗೆ ಮನೆ ಮದ್ದು. ಇದು ಭಾರಿ ಒಳ್ಳೆಯ ಮದ್ದಾಗಿ ಯೂಸ್ ಆಗ್ತದೆ. ಇದು ಹಣ್ಣು ಸಾಧಾರಣ ಮತ್ತು ಸೀಸನ್ ನಲ್ಲಿ ಮಾತ್ರ ಮಾರ್ಕೆಟ್ ನಲ್ಲಿ ನಿಮ್ಗೆ ಸಿಗ್ತದೆ. ನಾವಿವಾಗ ನೋಡ್ತಾ ಇದೀವಿ ನುಗ್ಗೆ ಮರನ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಂಡ್ ಬರೋಣ. ಇದು ನುಗ್ಗೆ ಮರ. ಇದು ತುಂಬಾ ಮೃದುವಾದ ಮರ. ಇದರ ಸೊಪ್ಪಿನಿಂದ ನಾವು ಚಟ್ನಿಯನ್ನು ಮಾಡಬಹುದು. ಮತ್ತು ಇದರ ಕೋಡಿನಿಂದ ಪಲ್ಯಕ್ಕೆ ಯೂಸ್ ಆಗ್ತದೆ. ಮತ್ತೆ ಕೆಲವು ಮನೆ ಮದ್ದಿಗೂ ಇದು ಯೂಸ್ ಆಗುವ ವಸ್ತು. ಮತ್ತೆ ಕೆಲವರಿಗೆ ಲೈಂಗಿಕ ನಿರಾಸಕ್ತಿ ಇದ್ದವರಿಗೆ ಇದನ್ನು ಸೇವಿಸಿದರೆ ಅವರಿಗೆ ಇಂಟ್ರೆಸ್ಟ್ ಬರ್ತದೆ ಇದರಲ್ಲಿ. ಮತ್ತೆ ಹೀಗೆ ಹಲವಾರು ಪ್ರಯೋಜನಗಳು ಇದರಲ್ಲಿ ಇವೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ರವಿಚಂದ್ರನ್ ಅವರ ಹಳ್ಳಿ ಮೇಷ್ಟ್ರಲ್ಲಿ ಒಂದು ಸಾಂಗ್ ಬರುತ್ತೆ, ಎಲ್ಲ ನೋಡ್ಕೊಂಡು ಬನ್ನಿ. ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಕಾಯಿ ಕಾಯಿ ನುಗ್ಗೆ ಕಾಯಿ ಮಹಿಮೆಗೆ ರಾತ್ರಿ ಪೂರ ನಿದ್ದೆ ಇಲ್ಲ ಕಣ್ಣಿಗೆ. ನಾವಿವಾಗ ನೋಡ್ತಾ ಇದ್ದೀವಿ ಪುನರ್ಪುಳಿ ಗಿಡದ ಬಗ್ಗೆ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಂಡ್ ಬರೋಣ. ಇದು ಪುನರ್ಪುಳಿ ಅಂತ ಕನ್ನಡದ ತುಳುವಿನಲ್ಲಿ ಪುನರ್ಪುಳಿ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಕೊಕ್ಕಮು ಅಂತ ಹೇಳ್ತಾರೆ. ಅದರಲ್ಲಿ ಇದರ ಹಣ್ಣನ್ನು ನಾವು ಅದನ್ನು ಒಣಗಿಸಿ ಅದರ ಸಿಪ್ಪೆಯಿಂದ ರಾತ್ರಿ ನೀರಿಗೆ ಹಾಕಿ ಬೆಳಿಗ್ಗೆ ನೀರು ಕುಡಿಯುವುದರಿಂದ ತುಂಬಾ ಜೀರ್ಣಶಕ್ತಿ, ಪಿತ್ತದ ಕಾಯಿಲೆ ಇದ್ದವರು ಇದನ್ನು ತುಂಬಾ ಯೂಸ್ ಮಾಡ್ತಾರೆ. ಯೂಸ್ ಮಾಡಬಹುದು. ನಾವು ಸಹ ನೀವು ಬೇಕಾದ್ರೆ ಮಾಡಿ ನೋಡಿ. ಇದರಲ್ಲಿ ಯಾವ ದೃಷ್ಟಿ ಇಲ್ಲ. ನಿಮ್ಗೆ ಯಾವ ಇದನ್ನು ಯೂಸ್ ಮಾಡಬಹುದು. ಗೆಣಸಿನ ಬಳ್ಳಿ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಂಡ್ ಬರೋಣ. ಇದು ಗೆಣಸಿನ ಬಳ್ಳಿ. ಇದು ಗೆಣಸು. ಇದರಲ್ಲಿ ಗೆಣಸನ್ನು ನಾವು ಪಲ್ಯಕ್ಕೆ ಸಹ ಮಾಡಿ ಯೂಸ್ ಮಾಡ್ತಾರೆ. ಮತ್ತೆ ಗೆಣಸನ್ನು ಬೇಯಿಸಿ ಇದರ ಹಪ್ಪಳ ಸಹ ಮಾಡ್ತಾರೆ. ಇದರಲ್ಲಿ ಸಹ ಕೆಲವರೆಲ್ಲ ಅದನ್ನು ಒಣಗಿಸಿ ಗೆಣಸನ್ನು ಕಟ್ ಮಾಡಿ ಒಣಗಿಸಿ ಮಳೆಗಾಲಕ್ಕೆ ಅದನ್ನು ತಿನ್ಲಿಕ್ಕೆ ಯೂಸ್ ಮಾಡಿ ಇಡ್ತಾರೆ. ಹಾಗೆ ಅದನ್ನು ವೇಫರ್ ಸಹ ಮಾಡಬಹುದು. ಇದು ತುಳಸಿ ಗಿಡ. ಇದು ನಾವು ಪರಿಸರ ಮಾಲಿನ್ಯ ಕೊಟ್ಟ ಸಹ ಇಟ್ಟದ್ದು. ಇದರ ಮನೆಗೆ ಬಂದ್ರೆ ಬಾರಿ ಒಳ್ಳೇದು. ಅದಕ್ಕೋಸ್ಕರ ನಮಗೆ ತುಳಸಿ ಗಿಡಕ್ಕೆ ಸಹ ನಡ್ಲಿಕ್ಕೆ ಆಗ್ತದೆ. ಮತ್ತೆ ಕೆಲವು ಮದ್ದಿಗೆ ಸಹ ಇದು ಯೂಸ್ ಆಗ್ತದೆ. ನಾವಿವಾಗ ನೋಡ್ತಾ ಇದೀವಿ ರಾಮ್ಫಲ ಗಿಡವನ್ನ. ಬನ್ನಿ ಇದರ ಉಪಯೋಗವನ್ನ ಅಂತ ತಿಳ್ಕೊಂಡ್ ಬರೋಣ. ಇದು ರಾಮ್ಫಲ ಅಂತ. ಈಗ ಇದು ಸೀಸನ್ ಅಲ್ಲ. ಇದರಲ್ಲಿ ಒಳ್ಳೆಯ ಹಣ್ಣಾಗ್ತದೆ ಸೀಸನ್ ನಲ್ಲಿ. ಇದನ್ನು ತಿನ್ನುವುದರಿಂದ ದೇಹದ ತೂಕ ಕಡಿಮೆ ಆಗ್ತದೆ, ಕೂದಲು ಉದುರುವುದು ಕಡಿಮೆ ಆಗ್ತದೆ. ಮತ್ತು ಇನ್ನಿತರ ಪ್ರಯೋಜನಗಳು ಇವೆ ಇದರಲ್ಲಿ. ನಾವು ನೋಡ್ತಾ ಇದೀವಿ ತೊಂಡೆಕಾಯಿ ಬಳ್ಳಿಯನ್ನ. ಇದನ್ನು ಕರಾವಳಿ ಸೈಡ್ ಮನೋಲಿ ಅಂತ ಕರೀತಾರೆ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಂಡ್ ಬರೋಣ. ಇದು ತೊಂಡೆಕಾಯಿ ಸಾಧಾರಣವಾಗಿ ಎಲ್ಲರ ಮನೆಯಲ್ಲಿ ಬೆಳೆಯುವಂತ ಬಳ್ಳಿ ಇದಾಗಿದೆ. ಇದು ಈಗ ಸೀಸನ್ ಅಲ್ಲ. ಅದು ಈ ಸೀಸನ್ ನಲ್ಲಿ ಬೆಳೆಯುವುದು ಕಮ್ಮಿ. ಅದು ಇನ್ನು ಬೇಸಿಗೆಗಾಲದಲ್ಲಿ ಇದಕ್ಕೆ ಬಿಸಿನೀರು ಸ್ನಾನ ಮಾಡಿ ಅದರ ಕೊಳತು ನೀರು ಬಿಟ್ರೆ ಇದರಲ್ಲಿ ಒಳ್ಳೆಯದು ತೊಂಡೆಕಾಯಿ ಆಗ್ತದೆ. ನಾವು ನೋಡ್ತಾ ಇದ್ದೀವಿ ಒಂದೆಲಗ ಗಿಡವನ್ನ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಂಡ್ ಬರೋಣ. ಇದು ಒಂದೆಲಗ. ನಾವು ಇಲ್ಲಿ ತುಳುನಾಡಿನಲ್ಲಿ ತಿಮರೆ ಅಂತ ಹೇಳ್ತಾರೆ. ಇದರ ಸೊಪ್ಪನ್ನು ಚಟ್ನಿ ಮಾಡಿ ನಾವು ತಿನ್ಬಹುದು.
ಮತ್ತೆ ಇದನ್ನು ಸಣ್ಣ ಮಕ್ಕಳಿಗೆ ದಿನಾಲೊಂದು ಎಲೆ ಕೊಡುವುದರಿಂದ ಅವರ ಬುದ್ಧಿಶಕ್ತಿ ಹೆಚ್ಚಾಗ್ತದೆ. ನಾವು ನೋಡ್ತಾ ಇದೀವಿ ಈಗ ಪಾಪಸ್ ಕಳ್ಳಿ. ಇದು ಜಾಸ್ತಿ ಮರುಭೂಮಿಯಲ್ಲಿ ಇರುತ್ತೆ. ಇದು ಕರ್ನಾಟಕದ ಕೆಲವು ಭಾಗದಲ್ಲಿ ಅಷ್ಟೇ ಇರೋದು. ಇದು ನೋಡಕ್ ಸಿಗೋದು ತುಂಬಾ ಕಮ್ಮಿ. ಇದು ಬಿಂಬಳಿ ಹಣ್ಣಿನ ಗಿಡ. ಇದು ಬಿಂಬಳಿ ನಾವು ಅದನ್ನು ಇದರ ಕೆಲವರು ಪಲ್ಯ ಸಹ ಮಾಡ್ತಾರೆ. ಮತ್ತೆ ಇದು ಶುಗರ್ ಕಾಯಿಲೆಯವರಿಗೆ ಇದನ್ನು ದಿನಾಲಕ್ಕೊಂದು ತಿಂದ್ರೆ ಇದು ಬಾರಿ ಒಳ್ಳೆಯ ಹಣ್ಣಾಗಿರ್ತದೆ. ಮತ್ತೆ ಇದು ಹೆಚ್ಚು ತುಂಬಾ ದೊಡ್ಡದಾಗಿ ಮರ ಆಗ್ತದೆ. ಇದನ್ನು ಉಪ್ಪಿನಕಾಯಿಗೆ ಯೂಸ್ ಮಾಡ್ತಾರೆ. ಮತ್ತೆ ಇದನ್ನು ಕಟ್ ಮಾಡಿ ಒಣಗಿಸಿ ಇದಕ್ಕೆ ಉಪ್ಪು ಹಾಕಿ ಸೆಂಡೆಗೆ ರೂಪದಲ್ಲಿ ಸಹ ಯೂಸ್ ಮಾಡ್ತಾರೆ. ನಮ್ಮ ಉಬ್ಬೆಸದಾಗಲಿ ರಸ ನಾವಿವಾಗ ನೋಡ್ತಾ ಇದೀವಿ ಕಳ್ಳಿ ಗಿಡ. ಬನ್ನಿ ಇದರ ಉಪಯೋಗ ಏನಂತ ತಿಳ್ಕೊಂಡ್ ಬರೋಣ. ಇದು ಕಳ್ಳಿ ಗಿಡ ಎಲ್ಲಾದ್ರೂ ಸಾಧಾರಣ ಮಟ್ಟಿಗೆ ಮುಂಚೆ ಎಲ್ಲ ಕರಾವಳಿಯಲ್ಲಿ ತುಂಬಾ ಇದು ಸಿಕ್ತಿತ್ತು. ಆದ್ರೆ ಈಗ ಹೆಚ್ಚಿನವರೆಲ್ಲ ಮುಳ್ಳಂತ ಇದನ್ನು ಯೂಸ್ ಮಾಡುವುದಿಲ್ಲ. ಅದು ಇದರದ ರಸವನ್ನು ಉಬ್ಬಸ ಕಾಯಿಲೆಯವರಿಗೆ ಯೂಸ್ ಮಾಡ್ತಾರೆ. ತಲೆಗೆ ಹಚ್ಚಲಿಕ್ಕೆ, ತಲೆಯ ಮೇಲೆ ಇಟ್ಟು. ಮತ್ತೆ ಇದು ಸಾಧಾರಣ ಬೇಲಿಗೆ ಸಹ ನಡಬಹುದು. ಇದನ್ನು ಮುಳ್ಳಿನ ರೂಪದಲ್ಲಿ ಯಾವ ದನಕರುಗಳು ಇದನ್ನು ಬಾಯಿ ಹಾಕುವುದಿಲ್ಲ ಇದಕ್ಕೆ. ನಾವು ನೋಡ್ತಾ ಇದೀವಿ ಸಾಗುವಾನಿ ಮರ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಂಡ್ ಬರೋಣ. ಇದು ಸಾಗುವಾನಿ ಮರ. ಇದು ದೊಡ್ಡದಾದ್ರೆ ಇದರ ಹಲಗೆಯಿಂದ ಒಳ್ಳೊಳ್ಳೆ ಬೆಲೆ ಬಾಳುವ ಒಳ್ಳೊಳ್ಳೆ ವಸ್ತುಗಳನ್ನು ನಾವು ಟೇಬಲ್ ಪ್ಲೇಟ್ಗಳಂತಹ ವಸ್ತುಗಳನ್ನು ಇಲ್ಲಿ ಮಾಡಬಹುದು ಇದರಲ್ಲಿ. ಮತ್ತೆ ಇದರದ್ದು ಎಲೆಯನ್ನು ನಾವು ಸೌದೆ ಮಾಡಲಿಕ್ಕೆ, ಬೆಂಕಿ ಉರಿಸಲಿಕ್ಕೆ ಸಹ ಯೂಸ್ ಮಾಡ್ತೇವೆ ಇದನ್ನು. ಹಾಗೆ ಈಗ ಕರಾವಳಿಯಲ್ಲಿ ಹೆಚ್ಚಾಗಿ ಇದನ್ನು ಎಲ್ಲಾದರೂ ತೋಡ್ಬೋದು. ಅರಣ್ಯ ಇಲಾಖೆಯಲ್ಲಿ ಸಹ ಇದು ತುಂಬಾ ಮರ ಇರ್ತದೆ. ನಮಸ್ಕಾರ ಹೇಳ್ತಾ ವಿದಾಯ ಹೇಳ್ತಾ ಇದ್ದೀನಿ.